2 ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕೊತಿದ್ದೀನಿ. ನೀರು ಹಾಕ್ದೇನೆ ಇವಾಗ ತರಿತರಿಯಾಗಿ ಇದನ್ನು ರುಬ್ಕೊಂಡು ತಗೊತಿದ್ದೀನಿ. ಸಖತ್ ರುಚಿಯಾಗಿ ಬರುತ್ತೆ. 10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಇವೆರಡು ಬ್ರೇಕ್ಫಾಸ್ಟ್ ರೆಸಿಪಿ. ನೋಡಿ, ಇವಾಗ ನಾನು ಹೆಸರು ಕಾಳನ್ನು ನಾನು ತರಿತರಿಯಾಗಿ ರುಬ್ಕೊಂಡು ಈ ಮಿಕ್ಸಿಂಗ್ ಬೌಲ್ದಲ್ಲಿ ಹಾಕೊತಿದ್ದೀನಿ. ಒಂದು ಸ್ವಲ್ಪ ಇದರಲ್ಲಿ ತರಕಾರಿ ಆ್ಯಡ್ ಮಾಡ್ಕೊತಿದ್ದೀನಿ. ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕೋಬೋದು ನೀವು. ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕೊತಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಯಾಬೇಜ್ ಹಾಕೊತಿದ್ದೀನಿ, ಮತ್ತು ತುರ್ಕೊಂಡು ಕ್ಯಾರೆಟ್ ಹಾಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಬೀಟ್ರೂಟ್ ಕೂಡ ನನ್ನ ಹತ್ತಿರ ಇತ್ತು, ಹೀಗಾಗಿ ಬೀಟ್ರೂಟ್ ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಮತ್ತು ಒಂದು 2-3 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕೊತಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊತಿದ್ದೀನಿ. ಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ 3 ಸೇರಿಸಿ ಪೇಸ್ಟ್ ಮಾಡ್ಕೊಂಡು ಹಾಕೊತಿದ್ದೀನಿ. ಮತ್ತು ಇದು ಕಾಂದಾ ಲಸೂನ್ ಮಸಾಲ ಅದ. ಇದು ಇಲ್ಲ ಅನ್ನೋದಾದರೆ ರೆಡ್ ಖಾರದ ಪುಡಿ ಗರಂ ಮಸಾಲ ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕೊತಿದ್ದೀನಿ. ಈ ರೀತಿ ಕೈಲಿಂದ ಒಂದು ಸ್ವಲ್ಪ ಒರೆಸಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕೊತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು. ನಿಮ್ಮಲ್ಲಿ ಕಾಂದಾ ಲಸೂನ್ ಮಸಾಲ ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ರೆಡ್ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಜೀರಿಗೆ ಹಾಕ್ಕೊಂಡಿನಿ. ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ತುಂಬಾ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಸಣ್ಣ ಪುಟ್ಟ ಹಸಿವಿಗೆ, ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಟಿಫಿನ್ ಬಾಕ್ಸ್ಗೆ ಈ ರೀತಿ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಓಕೆ, ನೋಡಿ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಈ ಚಮಚಲಿಂದ ನಾನು ಇದರಲ್ಲಿ 1 ಚಮಚ ಆಗುವಷ್ಟು ರವೆ ಹಾಕ್ಕೊತಿದ್ದೀನಿ. ಉಪ್ಪಿಟ್ಟು ರವಾದ ಇದು, ನೀವು ಚಿರೋಟೆ ರವೆ ಕೂಡ ಹಾಕೋಬೋದು. ಮತ್ತು ಅದೇ ಚಮಚಲಿಂದ 1 ಚಮಚ ಆಗುವಷ್ಟು ನಾನಿಲ್ಲಿ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಇಲ್ಲಿ ಹಿಟ್ಟು ಜಸ್ಟ್ ಬೈಂಡಿಂಗ್ಗೋಸ್ಕರ ಹಾಕೋದು. ನಿಮ್ಮಲ್ಲಿ ಅಕ್ಕಿ ಹಿಟ್ಟು ಇತ್ತಂದ್ರೆ ಅಕ್ಕಿ ಹಿಟ್ಟು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ. ಇದರಲ್ಲಿ ಬೇಸನ್ ಹಿಟ್ಟು ಮತ್ತು ರವಾನ ಎಷ್ಟು ಹಾಕಬೇಕಂದ್ರೆ ಜಸ್ಟ್ ಬೈಂಡಿಂಗ್ಗೋಸ್ಕರ ಹಾಕೋದು, ಜಾಸ್ತಿ ಹಾಕೋಕೆ ಹೋಗಬೇಡಿ. ಇದರಲ್ಲಿ ಎಲ್ಲ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ. ಒಂದು ಸ್ವಲ್ಪ ನನಗಿದು ಇನ್ನೂ ಬೈಂಡಿಂಗ್ ಬಂದಿಲ್ಲ ಮತ್ತು ಸ್ವಲ್ಪ ಸಾಫ್ಟ್ ಅನ್ನಿಸ್ತಿದೆ, ಹೀಗಾಗಿ ನಾನು ಇದರಲ್ಲಿ ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಬೇಸನ್ ಹಿಟ್ಟು ಮತ್ತು ರವಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವೇನಾದರೂ ಆರೋಗ್ಯಕರವಾಗಿರುವಂತಹ ಮಕ್ಕಳಿಗೋಸ್ಕರ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಬೇಕು ಅಂದ್ಕೊಂಡ್ರೆ ಈ ರೆಸಿಪಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಸಖತ್ ರುಚಿಯಾಗಿ ಬರುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಇದು ಬೈಂಡಿಂಗ್ ಬರ್ತಿದೆ. ಒಂದು ಸ್ವಲ್ಪ ಈ ರೀತಿ ಮಾಡಿ ನೋಡ್ತಿದ್ದೀನಿ, ಅಂದರೆ ಕರೆಕ್ಟಾಗಿ ಬಂದಿದೆ ಇದು. ಇವಾಗ ಇದಕ್ಕೆ ನಾನು ಒಂದು 5ರಿಂದ 10 ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ನಿಮ್ಮಲ್ಲಿ ಟೈಮ್ ಇಲ್ಲ ಅನ್ನೋದಾದರೆ ನೀವು ಇದು ಮಾಡಿದ ತಕ್ಷಣ, ಅಂದರೆ ಕಲಸಿದ ತಕ್ಷಣ ಮಾಡ್ಕೋಬೋದು. ಇವಾಗ 10 ನಿಮಿಷ ಆದಮೇಲೆ ನಾನಿಲ್ಲಿ ನೀರು ತೊಗೊಂಡಿದ್ದೀನಿ, ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ, ತೊಯ್ಸ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಥಾಲಿಪೀಠ ಕೂಡ ನಾವು ಮಾಡ್ಕೋಬೋದು ಇದೇ ಹಿಟ್ಟಲ್ಲಿ. ಅಂದರೆ ಇದೇ ಹಿಟ್ಟಲ್ಲಿ 2 ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಮೊದಲನೇ ರೆಸಿಪಿ ಇದು ಥಾಲಿಪೀಠ. ಈ ರೀತಿ ಮಾಡ್ಕೋಬೋದು. ತುಂಬಾ ಸಖತ್ ರುಚಿಯಾಗಿ ಬರುತ್ತೆ ಈ ಥಾಲಿಪೀಠು. ನೋಡಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೋಬೋದು. ಮತ್ತು ಇದನ್ನೇ ತರಕಾರಿ ಹಾಕಬೇಕಂತ ಏನಿಲ್ಲ, ಮನೆಯಲ್ಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಈ ಥಾಲಿಪೀಠ ಮಾಡ್ಕೋಬೋದು. ನೋಡಿ, ಇವಾಗ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿನಿ. ಪ್ಯಾನ್ ಗರಮ್ ಆಗಿದೆ. ಒಂದು ಸ್ವಲ್ಪ ಸೈಡಿಗೆಲ್ಲ ನಾನು ಈ ರೀತಿ ಎಣ್ಣೆ ಹಚ್ತಿದ್ದೀನಿ. ನೀವು ಎಣ್ಣೆ ಇಲ್ಲದೆ ಕೂಡ ಇದನ್ನು ಮಾಡ್ಕೋಬೋದು, ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ಉಲ್ಟಾ ಹಾಕ್ಕೊಂಡು ಇದನ್ನು 2 ಕಡೆ ಸರಿಯಾಗಿ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ? ಸೊ ನೋಡ್ದೇ ತಿನ್ಬೇಕು ಅನ್ನಿಸ್ತಿದೆ. ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಹೆಸರು ಕಾಳು ಹಾಗೆ ತಿನ್ನು ಅಂದರೆ ತಿನ್ನೋಲ್ಲ ಯಾರು, ಹೀಗಾಗಿ ನಾನು ಈ ರೀತಿ ನಿಮಗೆ ಮಾಡಿ ತೋರಿಸಿದ್ದ. ನೀವು ಕೂಡ ಒಂದು ಸ್ವಲ್ಪ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡಿ, ಒಂದು ಥಾಲಿಪೀಠ ತಯಾರಾಗಿದೆ. ಅದು ಇನ್ನೊಂದು ಥಾಲಿಪೀಠ ನಾನು ಮಾಡ್ಕೊಂಡು ಹಂಚಿನಲ್ಲಿ ಹಾಕಿದ್ದೀನಿ. ಅದು ಬೇಯೋ ತನಕ ನಾನು ನಿಮಗೆ ಇದೇ ಹಿಟ್ಟಲ್ಲಿ ಈ ರೀತಿ ಕಟ್ಲೆಟ್ ಕೂಡ ಮಾಡಿ ತೋರಿಸ್ತಿದ್ದೀನಿ. ಓಕೆ, ನೋಡಿ, ಇದು ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಇದು ಹೆಲ್ಪ್ ಆಗುತ್ತೆ ನಿಮಗೆ. ನೀವು ಡಯಟ್ನಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೋದು. ಅಂದರೆ ಒಂದೇ ಹಿಟ್ಟಲ್ಲಿ ಥಾಲಿಪೀಠ ಮಾಡ್ಕೋಬೋದು ಮತ್ತು ಈ ರೀತಿ ಕಟ್ಲೆಟ್ ಮಾಡ್ಕೋಬೋದು. ಇಲ್ಲಿ ಥಾಲಿಪೀಠ ಕೂಡ ತಯಾರಾಗಿದೆ, ಸೆಕೆಂಡ್ ಥಾಲಿಪೀಠು. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ? ಏನು ಟೈಮ್ ಕೂಡ ಬೇಕಾಗಲ್ಲ. ಮನೆಯಲ್ಲೇ ಇರುವಂತಹ ತರಕಾರಿನ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ. ಮತ್ತು ಒಂದು ಸ್ವಲ್ಪ ನಾನಿದು ಕಟ್ಲೆಟ್ ಕೂಡ ಮಾಡಿ ತೋರಿಸ್ತಿದ್ದೀನಿ. ಹೀಗಾಗಿ ಎಣ್ಣೆ ಕೂಡ ಗರಮ್ ಆಗಿದೆ. ಹಾಕ್ಕೊಂಡಾದ್ಮೇಲೆ ಇವಾಗ ಈ ಕಟ್ಲೆಟ್ ಇಟ್ಕೊಂಡು 2 ಕಡೆ ಕ್ರಿಸ್ಪಿ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಈ ರೀತಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಡೀಪ್ ಫ್ರೈ ಮಾಡ್ಕೋಬೇಕಂತ ಏನಿಲ್ಲ. ನೀವು ಶಾಲೋ ಫ್ರೈ ಮಾಡ್ಕೊಂಡ್ರೆ ಇದು ತುಂಬಾ ರುಚಿಯಾಗಿ ಬರುತ್ತೆ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ? ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು. ಓಕೆ, ನೋಡಿ 2 ಕಡೆಗೆ ಸರಿಯಾಗಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಮತ್ತು ಈ
ಈ ಕಟ್ಲೆಟ್ ಕೂಡ ಅಷ್ಟೇ ಜಾಸ್ತಿ ದಪ್ಪದಾಗಿ ಮಾಡ್ಕೋಬೇಡಿ, ತೆಳ್ಳಗೆ ಮಾಡ್ಕೊಳ್ಳಿ. ತೆಳ್ಳಗೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬೇಯುತ್ತೆ. ಸ್ವಲ್ಪ ದಪ್ಪ ಆದರೆ ಒಳಗಡೆ ಹಸಿ ಉಳ್ಕೊಳ್ಳುತ್ತೆ. ಹೀಗಾಗಿ ಸ್ವಲ್ಪ ನಾನು ತೋರಿಸಿದ್ದಲ್ವ ಈ ರೀತಿ ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ವಾವ್, ನೋಡಿ ನಮ್ಮ ಕಟ್ಲೆಟ್ ಕೂಡ ತಯಾರಾಗಿದೆ. ನೋಡಿ, ಹೆಸರು ಕಾಳುಗಳಲ್ಲಿ ಮಾಡಿರುವಂತಹ ಕಟ್ಲೆಟ್ ಮತ್ತು ಥಾಲಿಪೀಟ್ ಎರಡೂ ರೆಸಿಪಿ ತಯಾರಾಗಿದೆ. ನೀವು ಇದರಲ್ಲಿ ಹೆಸರು ಕಾಳು ಹಾಕಿರಂತ ನಿಮಗೆ ಗೊತ್ತೇ ಆಗೋಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು.